ನಾನು ಹಿಂದಿನ ವಿಡಿಯೋದಲ್ಲಿ ಇದೇ ಬ್ಲೌಸಿನ ಅಳತೆಯಲ್ಲಿ ಬ್ಯಾಕ್ನ ಕಟ್ ಮಾಡಿ ತೋರಿಸಿದ್ದೆ. ಬ್ಯಾಕ್ ಏನಪ್ಪ ಅಂದರೆ ಅದು ಬ್ಯಾಕಲ್ಲಿ ಕ್ಲೋಸ್ ನೆಕ್ಕಿದ್ದು ಡಿಸೈನ್ ನೆಕ್ಕಿತ್ತು. ಸೊ ಹಾಗಾಗಿ ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇವಾಗ ನಾನು ಫ್ರಂಟನ್ನು ಕೂಡ ಅದೇ ರೀತಿ ಒಂದು ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅಳತೆ ಬ್ಲೌಸಲ್ಲೇ ನಾನು ತೊಗೊಂಡು ಕಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಬ್ಲೌಸಿನ ಅಳತೆ ಬಂದು 41 ಇಂಚಸ್ಸು. 41 ಇಂಚಸ್ಗೆ ಇಲ್ಲಿ ಮೆಷರ್ಮೆಂಟ್ನ ಹಾಕ್ತಾಯಿದ್ದೀನಿ. ವೇಸ್ಟ್ ಬಂದು 37. ಈಗ ಈ ಮೆಷರ್ಮೆಂಟಿಗೆ ನಾವು ಬ್ಲೌಸನ್ನು ಯಾವ ರೀತಿ ಫ್ರಂಟನ್ನು ಇಟ್ಟು ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಲೆಂತ್ನ ತಗೋತಾ ಇದ್ದೀನಿ. ಲೆಂತ್ ಬಂದು 13 ಇಂಚಸ್ ಇದೆ. 13 ಇಂಚಸ್ಸಿಗೆ ನಾನು ಫಸ್ಟಿಗೆ ಲೆಂತ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ತುಂಬ ಮೇಲೆ ಹೋದರೆ ನಮಗೆ ಆರ್ಮೂನ್ ಸಿಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಳಗಡೆ ಅದೇ ಫೋಲ್ಡಿಂಗ್ ಏನಿದೆ ಬ್ಯಾಕನ್ನು ಕಟ್ ಮಾಡಿದ ಮೆಷರ್ಮೆಂಟು ಅದೇ ಆಪೋಸಿಟ್ಟು ಫ್ರಂಟನ್ನು ಇಟ್ಕೊಂಡಿದ್ದೀನಿ. ಫ್ರಂಟ್ ಉಕ್ಕಿರೋದ್ರಿಂದ ಓಪನ್ನ ಈ ಕಡೆ ಮಾಡಿ ಇಟ್ಕೊಂಡಿದ್ದೀನಿ. 14 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಲೈನ್ಸ್ ಹಾಕ್ಕೊಳ್ಳಿ ಸ್ಟ್ರೈಟಾಗಿ. ಇದು ಕೂಡ ಅಷ್ಟೇ ಸ್ವಲ್ಪ ಒಳಗಡೆ ಹಾಕ್ಕೊಳ್ಳೋಣ ಬ್ಯಾಕನ್ನು, ಫ್ರಂಟನ್ನು. ಈ ಎಡ್ಜಸ್ಸಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಈಗ ನಾವು ಅಳತೆ ಬ್ಲೌಸ್ನ ಕರೆಕ್ಟಾಗಿ ಇಟ್ಕೊಳ್ಳೋಣ. ಈ ರೀತಿ ನಮಗೆ ಅಳತೆ ಕರೆಕ್ಟಾಗಿ ಬರಬೇಕು ಅಂದರೆ ನಾವು ಈ ರೀತಿ ಫಸ್ಟಿಗೆ ಫ್ರಂಟ್ ಪಾರ್ಟ್ನ ಕರೆಕ್ಟಾಗಿ ಇಟ್ಕೋಬೇಕು. ನಾವು ತೊಗೊಳ್ಳೋಂಥ ಮೆಷರ್ಮೆಂಟು ಕರೆಕ್ಟಾಗಿರಬೇಕು. ಈಗ ನಾನು ಶೋಲ್ಡರ್ನ ತೊಗೋತಾ ಇದ್ದೀನಿ. ಶೋಲ್ಡರ್ ಬಂದು 2.25 ಇಂಚಿದೆ. ಅದನ್ನು ನಿಮಗೆ ಒಂದೇ ಸಲ ಒಂದೊಂದನ್ನೇ ಪದೇ ಪದೇ ತೊಗೊಳೋಕ್ಕೆ ಹಿಂಸೆ ಅನಿಸಿದ್ರೆ ಇಲ್ಲೆಲ್ಲಾದರೂ ಒಂದು ಕಡೆ ಸೈಡಲ್ಲಿ ಬರ್ಕೊಬಿಡಿ. 2.25 ಇಂಚು. ಈಗ ನಾವು ಒಂದು ಸಲ ನೀಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಮತ್ತೆ ಅಳತೆ ತೊಗೊಳೋದು ಬೇಡ ಅಂದರೆ ಒಂದೇ ಸಲ ಅಳತೆ ತೊಗೊಂಡು ಒಂದು ಸೈಡಲ್ಲಿ ಬರ್ಕೋಬೋದು. ಈಗ ಡೀಪ್ ಬಂದು 8 ಇಂಚಿದೆ. ಈ 8 ಇಂಚಿಗೂ ಕೂಡ ನಾನು ಈ ರೀತಿ ಮಾರ್ಕ್ ಮಾಡ್ಕೋತೀನಿ. 8 ಇಂಚು. ಈಗ ನನಗೆ ಚೆಸ್ಟ್ ಮೆಷರ್ಮೆಂಟ್ ಬಂದು 10.25. 41 ಇದ್ದರೆ ಡಿವೈಡ್ ಮಾಡಿದ್ರೆ 10.25 ಇಂಚ್ ಬರುತ್ತೆ. ಸೊ ಈಗ 41 ಇಂಚಿನ ಮೆಷರ್ಮೆಂಟು ಬೈ 10. ಈಗ ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು. ಈಗ ಇದನ್ನು ನಾವು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಯಾವುದನ್ನು ಮಾರ್ಕ್ ಮಾಡಬೇಕು ಅಂದರೆ ನಾವು ಮೊದಲಿಗೆ ಡೀಪು ಬಿಟ್ಟು ಬ್ರಾಡ್ ಹತ್ರ ನಾವು ಮೊದಲಿಗೆ ಬ್ರಾಡ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ಶೋಲ್ಡರು ಕ್ಲೋಸ್ ಇರೋದ್ರಿಂದ, ಬ್ಯಾಕು ಕ್ಲೋಸ್ ಇರೋದ್ರಿಂದ ನಾವು ಫ್ರಂಟಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ ಬ್ಯಾಕ್ ಎಷ್ಟು ಇಟ್ಕೊಂಡಿದ್ದೀವಿ ಅಷ್ಟೇ ಫ್ರಂಟು ಕೂಡ ಇಟ್ಕೋಬೇಕಾಗತ್ತೆ. ಫ್ರಂಟನ್ನು ಕೂಡ 3.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಆರ್ಮನ್ಸ್ ರೌಂಡು ಅಂದರೆ ಆರ್ಮನ್ಸ್ ಲೆಂತ್ನ ಎಷ್ಟು ಇಡಿಸ್ಕೋಬೇಕು? 6 ಇಡಿಸ್ಕೊಳ್ಳೋಣ. 6 ಇಂಚಿಗೆ ಇಡಿಸ್ಕೋಬೇಕಾಗತ್ತೆ. ಇವಾಗ ಫ್ರಂಟ್ ಡೀಪ್ ಎಷ್ಟಿತ್ತು? 8 ಇದೆ. ಈ 8 ಇಂಚಸ್ಗೆ ನಾವು ಡೀಪ್ನ ಇಡಿಸ್ಕೋಬೇಕು. ಕರೆಕ್ಟಾಗಿ ನಾವು ತೊಗೊಂಡಂಥ ಮೆಷರ್ಮೆಂಟ್ನ ನಾವು ಮಾರ್ಕ್ ಹಾಕಿದ್ರೆ ಎಲ್ಲೂ ಡಿಫ್ರೆನ್ಸ್ ಬರಲ್ಲ. ಸೊ ಈ 8 ಇಂಚಿನ ಬ್ರಾಡಿಗೆ 41 ಇಂಚಿನ ಮೆಷರ್ಮೆಂಟಿಗೆ ನಮಗೆ ಬೇಕಾಗಿರೋಂಥ ಬ್ರಾಡ್ ಬಂದು ಇಲ್ಲಿ 2 ಇಂಚ್ ತೊಗೊಂಡಿದೆ. ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಬೇಕು. ಇದು ಯಾವುದು ನಮ್ಮ ಬಾಡಿ ಅಳತೆ ಸಿಗಲ್ಲ, ಅಳತೆ ಬ್ಲೌಸಲ್ಲಿ ಸಿಗಲ್ಲ. ನಾವು ಬ್ಲೌಸಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋಂಥ ಮೆಥಡು. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಯಾವ ಸೈಜಿನ ಬ್ಲೌಸಿಗೆ ಎಷ್ಟು ಅಳತೆ ಬರುತ್ತೆ, ಈ ಅಳತೆ ಬ್ಲೌಸಿಗೆ ಎಷ್ಟು ಬ್ರಾಡ್ ಇಡಬೇಕು. ನಮಗೆ ಮೇಯ್ನ್ ಬೇಕಾಗಿರೋದೇ ಬ್ರಾಡು. ಬಿಡ್ತ್ ಅಂದರೆ ಈ ಶೋಲ್ಡರ್ ಪಟ್ಟಿ ಎಷ್ಟು ಇಟ್ಕೋಬೇಕು ಅನ್ನೋದೊಂದು ಕನ್ಫ್ಯೂಸ್ ಇರುತ್ತೆ. ಯಾವುದೇ ಬಾಡಿ ಅಳತೆ ತೊಗೊಳ್ಳಿ, ಅಳತೆ ಬ್ಲೌಸೇ ಬರಲಿ, ಯಾವುದೇ ಬಂದ್ರೂ ಸ್ವಲ್ಪ ನಮ್ಮದು ಕೂಡ ಎಫರ್ಟ್ ಇರಬೇಕು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ. ಯಾಕಂದರೆ ಯಾವ ಅಳತೆ ಬ್ಲೌಸಲ್ಲೂ ಇರಲ್ಲ ಇಷ್ಟೇ ಇಡಬೇಕು ಅಂತ ಹೇಳಿ. ಆಮೇಲೆ ಅಳತೆ ಬ್ಲೌಸ್ ಇದ್ರೂ ಕೆಲವೊಂದು ಕಂಪ್ಲೇಂಟ್ಗಳು ಬರ್ತವೆ. ನನಗೆ ಜಾಸ್ತಿ ಬೇಡ, ಕಡಿಮೆ ಬೇಕು, ಕಡಿಮೆ ಬೇಡ, ಜಾಸ್ತಿ ಬೇಕು, ಈ ರೀತಿ ಕೂಡ ಕಂಪ್ಲೇಂಟ್ ಬರ್ತವೆ. ಅವನ್ನೆಲ್ಲ ಮಾಡಬೇಕು ಅಂದರೆ ನಾವು ಬಾಡಿ ಅಳತೆ ಮೆಷರ್ಮೆಂಟಲ್ಲಿ ಮಾತ್ರ ಸಾಧ್ಯ ಇವೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ. ಸೊ ಹಾಗಾಗಿ ನಾನು ಈ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡ್ತಿಗೆ ಇಷ್ಟು ಬರಬೇಕು, ಈ ಮೆಷರ್ಮೆಂಟಿಗೆ ಇಷ್ಟು ಶೋಲ್ಡರ್ ಬರಬೇಕು, ಶೋಲ್ಡರ್ ಪಟ್ಟಿ ಇಷ್ಟು ಬರಬೇಕು, ಬ್ರಾಡ್ ಇಷ್ಟು ಬರಬೇಕು ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತಾ ಇರೋದು. ನನಗೆ ಅಳತೆ ಬ್ಲೌಸ್ ಬರೋದು ತುಂಬ ಕಡಿಮೆ. ಸೊ ನಾನು ಬಾಡಿ ಮೆಷರ್ಮೆಂಟ್ನ ಹೆಚ್ಚಾಗಿ ತೊಗೊಳೋದ್ರಿಂದ ನಾನು ಆ ಮೆಷರ್ಮೆಂಟಲ್ಲೇ ಹೆಚ್ಚು ವೀಡಿಯೋಗಳನ್ನ ಹಾಕ್ತೀನಿ. ಕೆಲವ್ರಿಗೆ ಏನೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೆಲವೊಂದು ಸಲ ಮಿಸ್ಟೇಕ್ ಆಗುತ್ತೆ. ಈಗ 41 ಇಂಚಿಂದ ಡಿವೈಡ್ ಮಾಡಿ 10.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಾವು 1 ಇಂಚಿಗೆ ಬೈ
ಈ ಶೇಪನ್ನು ನಾವು 1.5 ಇಂಚಿಗೆ ತೊಗೋತಾ ಇದ್ವಿ. ಸೊ ಇವತ್ತು 1 ಇಂಚಿಗೆ ತೊಗೋತಾ ಇದ್ದೀನಿ. ಯಾಕೆ ಅಂದರೆ ಇವ್ರದ್ದು ಕೂಡ ಲೆಂತು ಕಡಿಮೆ ಇದೆ, ಹಾಗಾಗಿ ನಾನು 1 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಮೆಷರ್ಮೆಂಟಿಗೆ ಮಾರ್ಕ್ನ ಮಾಡ್ಕೋಬೇಕು. ನಾನಿಲ್ಲಿ ಸ್ಟ್ರೈಟಾಗಿ ಪಟ್ಟಿ ಹಿಡಿಯಲ್ಲ, ಯಾಕೆ ಅಂದರೆ ಇದು ಕನ್ಫ್ಯೂಸ್ ಆಗುತ್ತೆ. ಸೊ ಇದನ್ನು ನಾವು ಕಟಿಂಗ್ ಮಾಡಬೇಕಾದ್ರೇ ಕರೆಕ್ಟ್ ಮಾಡ್ಕೋಬೇಕು. ಈಗ ನಾವು ಕರೆಕ್ಟಾಗಿ 10.25 ಇಂಚಲ್ಲಿ ಇಟ್ಟಿದ್ದೀವಿ. ಇಲ್ಲಿ 10.25 ಇಂಚು ಅಲ್ಲ 10.25 ಇಂಚಿಗೆ 2.25 ಇಂಚನ್ನ 2.5 ಇಂಚನ್ನ ಎಕ್ಸ್ಟ್ರಾ ಬಿಟ್ಟಿದ್ದೀವಿ. ಸೊ ಇಲ್ಲೂ ಕೂಡ ನಾವು ಸ್ಟ್ರೈಟಾಗಿ ತೊಗೊಳಕ್ಕಾಗಲ್ಲ, ಇಲ್ಲಿ 1 ಇಂಚು ಕ್ರಾಸಾಗಿ ತೊಗೋಬೇಕಾಗತ್ತೆ. ಯಾಕೆ ಅಂದರೆ ಇಲ್ಲಿ ನಾವು ಡಾಟ್ನ ಸ್ಟಿಚಿಂಗ್ ಮಾಡ್ತೀವಿ. ಸೊ 2 ಇಂಚು 2.5 ಇಂಚ್ ಮೇಲೆ ಹೋಗುತ್ತೆ ಇಲ್ಲಿ ಡಾಟು, ಹಾಗಾಗಿ ನಮಗೆ ಫ್ರಂಟಲ್ಲಿ ಕ್ರಾಸಾಗಿ ಬರಬೇಕು ಈ ರೀತಿ. ಈಗ ನಾನು ಇಲ್ಲಿಗೆ ಕರೆಕ್ಟಾಗಿ ಒಂದು ರೌಂಡ್ ಶೇಪಿಗೆ ಆರ್ಮನ್ಸ್ ರೌಂಡಿಗೆ ಶೇಪ್ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ಕೆಲವರು ಹಿಂಗೆ ಕಟ್ ಆಗೋ ಥರ ಶೇಪ್ನ ಹಾಕೋತಾರೆ. ದಯವಿಟ್ಟು ಈ ರೀತಿ ಕಟ್ ಆಗೋ ಥರ ಶೇಪ್ ಹಾಕೋಬೇಡಿ. ಬ್ಲೌಸ್ ನಮ್ಮದು ಕೈ ಕ್ಲೀನಾಗಿ ರೌಂಡ್ ಶೇಪ್ ಇದೆ, ಕಟ್ ಶೇಪ್ ಇಲ್ಲ, ಎಲ್ ಶೇಪ್ ಇರಲ್ಲ. ನಾವು ಸುಮ್ಮನೆ ಮೆಷರ್ಮೆಂಟಿಗೆ ಹಾಕೋ ಅಂಥದ್ದಿದ್ದು. ಸೊ ನಮ್ಗೆ ಯಾವಾಗಲೂ ಆರ್ಮನ್ಸ್ ರೌಂಡಕ್ಕೆ ಬರಬೇಕು, ತುಂಬ ಒಳಗಡೆ ಹೋಗಬೇಡಿ. ಈ ರೀತಿಯೇ ರೌಂಡಕ್ಕೆ ಬರೋ ರೀತಿ ಹಾಕೊಳ್ಳಿ. ಈ ರೀತಿ ಕಟ್ ಥರ ಎಲ್ಲ ಹಾಕೋಬೇಡಿ, ಇದು ಕಟ್ ಶೇಪ್ ಬರುತ್ತೆ. ಸೊ ಹಿಂಗೆ ಬರಬಾರ್ದು, ಇದೇ ರೀತಿಯೇ ರೌಂಡ್ ಶೇಪ್ ಬರಬೇಕು ಆರ್ಮನ್ಸ್ ರೌಂಡು. ಇಲ್ಲೂ ಕೂಡ ಅದೇ ರೀತಿ ಮಾರ್ಕ್ನ ಮಾಡ್ಕೋಬೇಕು ರೌಂಡ್ ಶೇಪು. ನಾನು ಸ್ವಲ್ಪ ಹೊರಗಡೆ ತೆಗಿತೀನಿ ಈ ರೀತಿ. ಯಾಕೆ ಅಂದರೆ ನಮಗೆ ಬ್ಲೌಸು ಬ್ರಾಡಾಗಿ ಬರಬೇಕು. ನಮಗೆ ಇಲ್ಲಿ ಸ್ಕೇಲಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಹಾಕಿರ್ತೀವಿ. ಸೊ ಈ ಗೆರೆಗೆ ನಾವು ಕಟ್ ಮಾಡಿದ್ರೆ ಬ್ಲೌಸ್ ಬ್ರಾಡ್ ಹಾಳಾಗುತ್ತೆ, ಹಾಗಾಗಿ ನಾವು ಸ್ವಲ್ಪ ಹೊರಗಡೆಯಿಂದ ಬ್ಲೌಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲೂ ಕೂಡ ಬ್ಲೌಸಿನ ಬೈಂಡಿಂಗ್ ಪಟ್ಟಿಗೆ ಕ್ರಾಸಾಗಿ ಮಾರ್ಕ್ನ ಮಾಡ್ಕೋಬೇಕು. ಇಷ್ಟು ಆದಮೇಲೆ ನಮಗೆ ಕಪ್ಸ್ ಬಂದು ಇವರ ಅಳತೆಗೆ ಎಷ್ಟು ಕಪ್ಸ್ ಬೇಕಾಗುತ್ತೆ ಅಂತ ನೋಡಿ. 9 ಇಟ್ಕೊಂಡ್ರೆ ಮೇಲಾಗುತ್ತೆ, 10 ಇಟ್ಕೊಂಡ್ರೂ ಮೇಲಾಗುತ್ತೆ, 11 ಇಟ್ಕೊಂಡ್ರೂ ಕೆಳಗಾಗುತ್ತೆ. ಸೊ ಈಗ ಇದಕ್ಕೆ ಎಷ್ಟು ಇಟ್ಕೋಬೇಕಾಗುತ್ತೆ ಅಂದರೆ ಕೆಳಗಡೆಯಿಂದ ನಮಗೆ 2.5 ಇಂಚು ಡಾಟಿಗೆ ಬರಬೇಕು. ಅದಾದಮೇಲೆ ನಮಗೆ 1.25 ಇಂಚು ಡಾಟಿಗೆ ಉಳಿಬೇಕು. ಅಲ್ಲಿಗೆ 10.25 ಇಂಚಿಗೆ ಸೆಂಟ್ರ್ ಪಾಯಿಂಟ್ ಬರಬೇಕು. ಈ ಸೆಂಟರ್ ಪಾಯಿಂಟು ನೋಡಿ ನಮಗೆ 1/4 ಇಂಚಲ್ಲೆಲ್ಲ ಸೆಂಟ್ರ್ ಪಾಯಿಂಟು ಡಿಫ್ರೆನ್ಸ್ ಆಗುತ್ತೆ. 10.25 ಇಂಚಿಗೆ ಡಾಟಿನ ಪಾಯಿಂಟ್ ಬರುತ್ತೆ. ಈಗ ಇದಕ್ಕೆಲ್ಲ ಲೈನ್ಸ್ ಹಾಕ್ಕೊಳ್ಳೋಣ. ಈಗ ಈ ಕಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಈ ಕಡೆಯಿಂದನೂ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಕೂಡ ಇದು ಕೂಡ ಅಷ್ಟೇ ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿ ಮಾತ್ರ ನಮಗೆ 1 ಇಂಚು 1.25 ಇಂಚಿಗೆ ಡೌನ್ ಮಾಡ್ಕೋಬೇಕು. 1 ಇಂಚು 1 ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ. ಇದಿಷ್ಟು ಪಾಯಿಂಟ್ನ ಮಾಡ್ಕೋಬೇಕು. ಈಗ ಇದಕ್ಕೆ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ನಮಗೆ ಸ್ಲೀವ್ ರೌಂಡ್ ಬಂದು 9 ಇಂಚು ಸಿಗಬೇಕು. 9 ಇಂಚು ಸಿಗಬೇಕಂದ್ರೆ ನಾವು ಒಂದ್ಸಲ ಮೊದಲು ಚೆಕ್ ಮಾಡ್ಕೊಳ್ಳೋಣ. ನೋಡಿ 9 ಇಂಚಿಗೆ 1 ಇಂಚ್ ಅಷ್ಟೇ ಕಡಿಮೆ ಇದೆ. 1/4 ಇಂಚಿ ಕೆಳಗಡೆ ಇಳಿಸಿದ್ರೆ ನಮಗೆ ಬ್ಲೌಸಿನ ಆರ್ಮ್ಸ್ನ ರೌಂಡು ಕರೆಕ್ಟ್ ಆಗುತ್ತೆ. ಸೊ ನೋಡಿ ನಾವು ಬ್ಯಾಕಲ್ಲಿ 11 ಇಂಚು 8 ಇಂಚ್ ಇಳಿಸಿದ್ವಿ. ಬ್ಯಾಕಲ್ಲಿ 8 ಇಂಚ್ ಇಳಿಸ್ಬೇಕು, ಫ್ರಂಟಲ್ಲಿ 6 ಇಂಚು 5.25 ಇಂಚ್ ಇಳಿಸಿದ್ದೆ. 6 ಇಂಚಿಗೆ ಕರೆಕ್ಟಾಗಿ ಇಳಿಸಿದ್ರೆ ನಮಗೆ ಬ್ಲೌಸ್ ಫ್ರಂಟಲ್ಲಿ ಆರ್ಮ್ಸ್ ರೌಂಡು ಕರೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಜರ್ಮೆಂಟು.